ಒಳ ಉಡುಪು ಗಾಯಬ್. ಒಂದು ಎರಡು ಎಲ್ಲ ಸೀರಿಯಲ್ ನೋಡ್ತಾ ಹೋದಾಗ ಇದನ್ನು ವ್ಯವಸ್ಥಿತವಾಗಿ ಮುಚ್ಚಾಗೋ ಕೆಲಸ ನಡೆದು ನಮ್ಮದು ಸುಪ್ರೀಂ ಕೋರ್ಟಿಗೆ ಮನವರಿಕೆ ಆಗ್ಯದ. ಇನ್ನು ಮುಂದಿನ ದಿನದಲ್ಲಿ ಯಾರಿಂದ ಈ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋ ಸಹಿತ ಅಷ್ಟು ಮುಖ್ಯ. ಸರ್ಕಾರವೂ SIT ನೇಮಿಸ್ತದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಒಪ್ಕೊಂಡದ, ಏನೋ SIT ನೇಮಿಸ್ತೀವಿ, ತನಿಖೆ ಮಾಡ್ತೀವಿ. ಮತ್ತು CBIನೂ ಸಾಕಷ್ಟು CBIನೂ ಸಹಿತ ತಲಾಟೆ ತೆಗೆದುಕೊಂಡದ ಸುಪ್ರೀಂ ಕೋರ್ಟು. ಏನಪ್ಪ ನೀವು ಅಂತೇಳಿ. ಯಾಕಂದರೆ ಮುಖ್ಯ ಸಾಕ್ಷಿ ಬಸ್ ಇಳಿದಾಗ ಒಬ್ಬ ಮುಸ್ಲಿಂ ಹುಡುಗಿ ಬರ್ತಾಳೆ, ಆವತ್ತು ಇವಳು ವೈಷ್ಣವಳು, ಇನ್ನೊಬ್ಬಳು ಯಶೋಧರ ಗೌಡ ಅಂತೇನೋ ಬರ್ತಾರೆ. ಅವ್ರ ರಿಲೇಟಿವ್ಸ್ ಅವ್ರನ್ನ ಎನ್ಕ್ವೈರಿನೇ ಮಾಡಿಲ್ಲ. ಅವ್ರ ಯಾರು ಏನು ಅಂತೇಳಿ ಅವರ ಬಾಯಿಂದ ಸತ್ಯವನ್ನು ಬಿಡಿಸೋ ಕೆಲಸ ಆಗಲಿಲ್ಲ. ಇವತ್ತಿಗೂ ಅದು ಮೌನದ. ಇವತ್ತು ಅವೆರಡೂ ಸಾಕ್ಷಿಗಳನ್ನೇನೋ ನಾವು ಸುರಕ್ಷಿಸ್ತೀವಿ ಅಂತ ಸರ್ಕಾರ ಹೇಳ್ತಾರೆ. ಅದನ್ನು ಎಷ್ಟು ಮಟ್ಟಿಗೆ ಸುರಕ್ಷಿತೋ, ಅವ್ರು ಎಷ್ಟು ಮಟ್ಟಿಗೆ ಬಂದು ನೆಲದ ಘಟನೆ ಹೇಳ್ತಾರೋ ಅನ್ನುವಂಥದ್ದು. ಇದೆಲ್ಲ ಗಮನಿಸಿದಾಗ ಇದರ ಎನ್ಕ್ವೈರಿ ಮರು ತನಿಖೆ ಆಗಬೇಕು. ಆದರೆ ಮರು ತನಿಖೆ ಪ್ರಾಮಾಣಿಕವಾಗಿ ಆಗ್ತದನ, ಆ ಡಾಕ್ಟ್ರುಗಳ ಮೇಲೆ ಪ್ರೆಷರ್ ಇತ್ತು ಅಂತ ಬರ್ತದೆ. ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಡಾಕ್ಟ್ರುಗಳ ಮೇಲೆ ಪ್ರೆಷರ್ ಇತ್ತು ಅಂತ. ಪ್ರೆಷರ್ ಮಾಡಿದವರು ಯಾರು ಅನ್ನೋದನ್ನು ಅವ್ರು ಭಯ ಬಿಡ್ತಾರ. ಯೋಗೇಶ್ ಅನ್ನುವಂಥ ಆ ಇನ್ವೆಸ್ಟಿಗೇಟರ್ ಅವ್ರದ್ದಂಥವ್ರಿಗೆ ಏನು ಇದನ್ನು ಸರಿಯಾಗಿ ಇನ್ವೆಸ್ಟಿಗೇಟರ್ ಏನು ಮಾಡಿದ್ರು ಅವ್ರು ಎನ್ಕ್ವೈರಿ ಮಾಡಲಿಕ್ಕೆ ಸಾಧ್ಯ ಅದನ್ನು. ಭಾಳಷ್ಟು ಗಿರಿಕೆಗಳಿದ್ದಾವಲ್ಲೆಲ್ಲ, ಸುಳಿಗಳಿದ್ದಾವೆ. ಯಾವ ಸತ್ಯ ಯಾವ ಸುಳ್ಳು ಇದನ್ನು ಎನ್ಕ್ವೈರಿ ಮಾಡೋರು ಯಾರು, ಮತ್ತು ಇವತ್ತು ಎನ್ಕ್ವೈರಿ ಸರ್ಕಾರ ಸರಿಯಾಗಿ ಮಾಡ್ತಾನಂತ. ಯಾಕಂದ್ರೆ SIT ಈಗಲೂ ನೇಮಿಸಿದ್ದು ನೀವು ನೋಡಿದಿರಿ. ನಮ್ಮ ಏನಪ್ಪ ಅಂತಂದ್ರೆ ಚಿನ್ನಯ್ಯ ಅಂದ್ರೆ ಮೊದಲಿನ ಭೀಮ, ನಂತರ ಚಿನ್ನಯ್ಯ ಆಗ್ತಾರೆ. ಅದು ನಾ ಇಲ್ಲಿ ಹೆಣಗಳನ್ನು ಹೋಗಿದ್ದೀನಿ, ಮಾಡಿದ್ದೀನಿ. ಅನೇಕ ವಿದ್ಯಾರ್ಥಿನಿಯರ ಒಳ ಉಡುಪುಗಳು ಏನೋ ಆಗಿದ್ದು ನೋಡಿದ್ದೀನಿ. ಅನೇಕ ಮಕ್ಕಳು ಸಣ್ಣ ವಯಸ್ಸಿನ ಹುಡುಗರು ಸತ್ತಿದ್ದು ನೋಡಿದ್ದೀನಿ. ಸಾಕಷ್ಟು ಹೇಳಿದರು. ಒಂದು ಏನಪ್ಪ ಅಂದ್ರೆ ನೇತ್ರಾವತಿ ಸುತ್ತಮುತ್ತ ಸಾಕಷ್ಟು ಎನ್ಮಿ ಅದು ಅಲ್ಲೆಲ್ಲ ಏನಪ್ಪ ಅಂದ್ರೆ ಎಕ್ಸ್ಪ್ರೆಷನ್ಸ್ ಆದವು. ಅಲ್ಲಿ ಹಡ್ಡಿದ್ರು ಮಾಡಿದ್ರು, ಏನೋ ಕೆಲವೊಂದಿಷ್ಟು ಮೂಳೆಗಳು ಸಿಕ್ಕವು. ಇವತ್ತೊಂದಿಷ್ಟು ಮೂಳೆಗಳು ಸಿಕ್ಕಿದಾವೆ. ಅದು ಯಾರೋ ಒಂದು 3 ಜನ ಒಬ್ಬರು ಮೂಳೆಗಳ ಮತ್ತು ಅವ್ರಿಗೆ ಯಾರು ಏನೋ DNA ಪತ್ತೆ ಆಗ್ಯದ. ಇನ್ನುಳಿದವ್ರದ್ದು ಅದು ಆಗೋದು ಅಸಾಧ್ಯದ ಮಾತೇನೋ. ಹೀಗಾಗಿ ಅದೇ SIT ಇಲ್ಲಿ ಬರುವಂಥದ್ದು. ಯಾಕಂದ್ರೆ SIT ಮೇಲೆ ಪ್ರಭಾವ ಮಾಡುವಂಥ ಶಕ್ತಿ ಇದು ಇದ್ದಂಥವ್ರು.